ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರುವಂತಹ ಅಖಂಡ ಕರ್ನಾಟಕ ಬಂದ್ಗೆ ಅಂತಿಮ ಹಂತದಲ್ಲಿ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ಈಗಾಗಲೇ ಸಾರಿಗೆ ಒಕ್ಕೂಟ ಕೇವಲ ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿ ಅವತ್ತು ಬಸ್ಸುಗಳನ್ನು ರಸ್ತೆಗಿಳಿಸಲಿಕ್ಕೆ ನಿರ್ಧಾರವನ್ನು ಮಾಡಿರುವಂಥದ್ದು. ಬನ್ನಿ ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬಂದ್ ದಿನವೂ ರಸ್ತೆಗಿಳಿಯಲಿವೆ ಸರ್ಕಾರಿ ಬಸ್ಗಳು. ಕರ್ನಾಟಕ ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರನಾ? ಗಲಾಟೆಯಾದ್ರೆ ಅಷ್ಟೇ ಬಸ್ ನಿಲ್ಲಿಸಲು ಚಾಲಕರಿಗೆ ಸೂಚನೆ. ಬೆಳಗಾವಿಯಲ್ಲಿನ ಕನ್ನಡಿಗರ ಮೇಲೆ ಎಂಇಎಸ್ ಪುಂಡರ ಪುಂಡಾಟಿಕೆ ಸೇರಿದಂತೆ ಹಲವು ವಿಚಾರಗಳನ್ನ ಇಟ್ಟುಕೊಂಡು ಶನಿವಾರ ಕರೆ ಕೊಡಲಾಗಿದೆ. ರಾಜ್ಯ ಬಂದ್ ಯಶಸ್ಸಿಗೆ ಕನ್ನಡ ಪರ ಸಂಘಟನೆಗಳ ಹರಸಾಹಸದ ನಡುವೆಯೂ ಬಂದ್ ದಿನವೂ ಸರ್ಕಾರಿ ಸಾರಿಗೆ ಬಸ್ಗಳನ್ನು ರಸ್ತೆಗಿಳಿಸಲು ತೀರ್ಮಾನ ಮಾಡಲಾಗಿದೆ. ಹೀಗಾಗಿ ಬಂದ್ ದಿನವೂ ಎಂದಿನಂತೆ ಬಸ್ಗಳು ಸಂಚರಿಸುವ ಸಾಧ್ಯತೆ ಇದೆ. ಹೌದು, ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಾರಿಗೆ ಸಂಘಟನೆಗಳ ಮುಖ್ಯಸ್ಥರ ಜೊತೆ ಮಾತುಕತೆ ನಡೆಸಿ ಬಂದ್ ದಿನ ಬಸ್ಗಳು ರಸ್ತೆಗಿಳಿಯದಂತೆ ಮನವಿ ಮಾಡಿದ್ದವು. ಅದರಂತೆ ಆರಂಭದಲ್ಲಿ ಕೆಲ ಸಂಘಟನೆಗಳು ಬೆಂಬಲ ಸೂಚಿಸೋದಾಗಿ ಹೇಳಿ ಕೊನೆಯ ಹಂತದಲ್ಲಿ ಕೈಕೊಟ್ಟಂತೆ ಕಾಣುತ್ತಿದೆ. ಇಲ್ಲಿಯವರೆಗೆ ಸಾರಿಗೆ ಸಂಘಟನೆ ಮುಖ್ಯಸ್ಥರು ಬಂದ್ ದಿನ ಬಸ್ ನಿಲ್ಲಿಸುವ ವಿಚಾರವಾಗಿ ಚಾಲಕರ ಜೊತೆ ಒಮ್ಮೆಯೂ ಚರ್ಚೆಯನ್ನು ಮಾಡಿಲ್ಲ. ಜೊತೆಗೆ ಆ ದಿನ ಬಂದ್ನಲ್ಲಿ ಭಾಗಿಯಾಗಬೇಕಾ ಬೇಡ್ವಾ ಅನ್ನೋ ಬಗ್ಗೆಯೂ ಚಾಲಕರಿಗೆ ಕ್ಲಾರಿಟಿ ಕೊಟ್ಟಿಲ್ಲ. ಇದುವರೆಗೆ ಯಾವುದೇ ತೀರ್ಮಾನ ಆಗದ ಕಾರಣ ಎಂದಿನಂತೆ ಬಸ್ಗಳನ್ನು ರಸ್ತೆಗಿಳಿಸಲು ನಿರ್ಧಾರ ಮಾಡಿದ್ದಾರೆ. ಅಲ್ಲದೆ ಬಂದ್ ಎಫೆಕ್ಟ್ನಿಂದ ಗಲಾಟೆಯಾದ ಪ್ರದೇಶಗಳಲ್ಲಿ ಮಾತ್ರ ಮುನ್ನೆಚ್ಚರಿಕೆಯಾಗಿ ಬಸ್ಗಳನ್ನು ರಸ್ತೆಗಿಳಿಸದೆ ಎಚ್ಚರ ವಹಿಸಲು ಕೆಲ ಸಂಘಟನೆ ಪ್ರಮುಖರು ಚಾಲಕರಿಗೆ ಸೂಚನೆ ನೀಡಿದ್ದಾರೆ. ಸದ್ಯ ಸರ್ಕಾರಿ ಸಾರಿಗೆ ಸಂಘಟನೆಗಳ ಈ ನಿರ್ಧಾರ ಕೊನೆಯ ಹಂತದಲ್ಲಿ ಕನ್ನಡ ಪರ ಸಂಘಟನೆಗಳ ಟೆನ್ಷನ್ಗೂ ಕಾರಣವಾಗಿದೆ. ಒಂದೊಮ್ಮೆ ಬಸ್ ಎಂದಿನಂತೆ ಸಂಚಾರ ಮಾಡಿದ್ರೆ ಬಂದ್ ಯಶಸ್ವಿಯಾಗೋದು ಹೇಗೆ ಅನ್ನೋ ತಲೆಬಿಸಿ ಬಂದ್ ಕರೆ ಕೊಟ್ಟ ಸಂಘಟನೆಗಳಿಗೆ ಶುರುವಾಗಿದೆ. ಇದು ಸರ್ಕಾರಿ ಬಸ್ಗಳ ಕಥೆಯಾದ್ರೆ ಅತ ಖಾಸಗಿ ಸಾರಿಗೆ ಬಸ್ಗಳ ಮಾಲೀಕರು ಕೂಡ ಇನ್ನೂ ಸಂಪೂರ್ಣವಾಗಿ ಬಂದ್ಗೆ ಪೂರ್ಣ ಪ್ರಮಾಣದ ಬೆಂಬಲದ ಬಗ್ಗೆ ಸ್ಪಷ್ಟಪಡಿಸಿಲ್ಲ. ಈ ಬಗ್ಗೆ ಇಂದು ಖಾಸಗಿ ಬಸ್ ಮಾಲೀಕರ ಸಭೆ ನಡೆಯಲಿದೆ. ಸಂಜೆ ಎಲ್ಲಾ ಸಂಘಟನೆಗಳ ಮುಖ್ಯಸ್ಥರು ಪದಾಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿ ತೀರ್ಮಾನ ಮಾಡಲಿದ್ದಾರೆ. ಇಂದಿನ ಸಭೆಯಲ್ಲಿ ಬಂದ್ಗೆ ಪೂರ್ಣ ಪ್ರಮಾಣದ ಬೆಂಬಲವ ಅಥವಾ ಕೇವಲ ನೈತಿಕ ಬೆಂಬಲಕ್ಕಷ್ಟೇ ಸೀಮಿತವಾಗಿ ಬಸ್ಗಳನ್ನ ರಸ್ತೆಗಿಳಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಒಟ್ಟಾರೆ ಬಸ್ಗಳು ರಸ್ತೆಗಿಳಿದ್ರೆ ಜನ ಕೂಡ ಎಂದಿನಂತೆ ಇಳಿಯಲಿದ್ದಾರೆ. ಇದು ಬಂದ್ ಯಶಸ್ಸಿಗೆ ಪೆಟ್ಟಾಗುವ ಸಾಧ್ಯತೆ ಕೂಡ ಇದೆ. ಹೀಗಾಗಿ ಕೊನೆಯ ಹಂತದಲ್ಲಿ ಕನ್ನಡ ಪರ ಸಂಘಟನೆಗಳು ಇತರ ಸಂಘಟನೆಗಳನ್ನ ಮನವೊಲಿಸುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.